ಒಟ್ಟಿಗೆ 5 ಟೈಗರ್ ಸಾಯೋದು ಹಿಸ್ಟ್ರಿ ಒಳಗೆ ಯಾವತ್ತೂ ಆಗಿರಲಿಲ್ಲ. ರಿಸಾರ್ಟ್ಸ್ ಏನು, ಹೋಮ್ ಸ್ಟೇ ಏನು, ಮೋಜು ಮಜಾ ಮಾಡೋ ಜಾಗಗಳೇನು, ನಾವು ಎಷ್ಟು ಜಾಸ್ತಿ ಆಗಿದೆ ಮಾತಾಡ್ತಿಲ್ಲ. ಅಯ್ಯೋ ಆನೆಗಳು ಜಾಸ್ತಿ ಆಗ್ಬಿಡ್ತು, ಆಮೇಲೆ ಆನೆ ಬಂದ್ಬಿಟ್ರೆ ಬಡ್ಕೋತಿದ್ವಿ. ಟೈಗರ್ ಇದ್ದರೆ ಕಾಡು ಚೆನ್ನಾಗಿರುತ್ತೆ, ಕಾಡು ಚೆನ್ನಾಗಿದ್ದರೆ ನಮಗೆ ನೀರಾಂಶ ಇರುತ್ತೆ, ವಾಟರ್ ಇರುತ್ತೆ. ಅದಿದ್ರೇ ರೈತರು ಬೆಳೆಸೋಕ್ಕಾಗೋದು. ನಾವು ಹೋಗಿ ಕಾಡನ್ನು ನಾಶ ಮಾಡಿದಾಯಿತು. ನಾಶ ಮಾಡಿದ ಮೇಲೆ ನಮಗೆ ತೊಂದರೆ ಬಂದಿದೆ. ನಾನು ಹೋಗೋದು ವಾರಕ್ಕೊಂದು ಸತಿ ಅಥವಾ ತಿಂಗಳಿಗೆ 1-2 ಸತಿ ಹೋಗ್ಬಿಟ್ಟು ಮಜಾ ಮಾಡೋಕ್ಕೆ ನಾನು ರೈತರಿಗೆ ತೊಂದರೆ ಕೊಡ್ತಾಯಿದ್ದೀನಿ. ಸೊ ನಿಮ್ಗೆ ಗೊತ್ತಾಗ್ತಿದೆ ಈಗ ಫಾರೆಸ್ಟ್ ಆಫೀಸರ್ಸ್ ಏನು ಮಾಡ್ತಿದ್ದಾರೆ. ನಾನು ಇವ್ರು ರಿಪೋರ್ಟ್ ಕೊಡುತ್ತಾರೋ ಇಲ್ವೋ, ಅದು ರಿಪೋರ್ಟ್ ಆಚೆ ಬಿಡ್ತಾರೋ ಇಲ್ವೋ ಡೌಟ್. ನಮಸ್ಕಾರ, ಜಿ ವೈಬ್ಸ್ಗೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ನಮ್ಮ ಜೊತೆ ಇದ್ದಾರೆ ಪರಿಸರವಾದಿ ಜೋಸೆಫ್ ಹೂವರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಸರ್, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ, ದೇವ್ರ ದಯೆಯಿಂದ ಚೆನ್ನಾಗಿದ್ದೀನಿ. ಎಸ್ ಸರ್. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಈ ಮಾನವ ಹಾಗೂ ಪ್ರಾಣಿಗಳ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆ ಕಾರಣ ಏನು, ಜೊತೆಗೆ ನಾವು ಏನ್ ಮಾಡ್ತಿದ್ದೀವಿ, ಏನ್ ಮಾಡಬೇಕು ಅಂತ? ಈಗ ನೋಡಿ, ಮಾನವ ಮತ್ತು ಇದು ಜಾನುವಾರ ಸಂಘರ್ಷ ಜಾಸ್ತಿ ಆಗ್ತಾನೇ ಇದೆ. ನಾವು ಹೇಳಬೇಕಂದ್ರೆ ಈ 5 ವರ್ಷದಿಂದ ಇನ್ನೂ ಜಾಸ್ತಿ ಆಗ್ತಾ ಬರ್ತಿದೆ. ಈಗ ಮೊನ್ನೆ ನೀವು ನೋಡಿದ್ದೀರ ಏನಾಯಿತು ಅಂದ್ಬಿಟ್ಟು. 5 ಹುಲಿ ಬಲಿ ಕೊಟ್ಟಿದ್ದೀವಿ. ಯಾಕಂದರೆ ಒಬ್ಬರು ಬಂದು ಒಂದು ಹಸುನ ಸಾಯಿಸ್ಬಿಡ್ತು ಹುಳಿ ಅಂದಕ್ಕೆ, ಅವ್ರು ಅದಕ್ಕೆ ವಿಷ ಹಾಕಿ ಮಾಡಿದಕ್ಕೆ 5 ಇದು ಅಂದ್ಬಿಟ್ಟು. ಇದು ಒಂದು ಎಕ್ಸಾಂಪಲ್. ಇದು ರೆಗ್ಯುಲರಾಗಿ ನಡೆಯುತ್ತೆ. ಇವತ್ತು ಅದ್ರ ಬಗ್ಗೆ ಜಾಸ್ತಿ ಎಲ್ಲರೂ ಗಮನ ಕೊಟ್ಟು ಮಾತಾಡಿದ್ವಿ. ಯಾಕಂದರೆ ಇಂಟರ್ನ್ಯಾಷನಲ್ ನ್ಯೂಸ್ ಆಯಿತು. ಒಟ್ಟಿಗೆ 5 ಟೈಗರ್ ಸಾಯೋದು ಹಿಸ್ಟ್ರಿ ಒಳಗೆ ಯಾವತ್ತೂ ಆಗಿರಲಿಲ್ಲ. ಬಟ್ ನಾ ಹೇಳಬೇಕಂದ್ರೆ ದಿಸ್ ಇಸ್ ಜಸ್ಟ್ ಒನ್ ಪಾರ್ಟ್ ಆಫ್ ಇಟ್. ರೆಗ್ಯುಲರಾಗಿ ನಡೀತಿದೆ. ಸೊ ಇದು ನಂಬರ್ ಆಫ್ ಟೈಗರ್ಸು ಇನ್ಕ್ರೀಸ್ ಆಗಿದೆ. ಅದರಿಂದ ಏನಾಗ್ತಿದೆ, ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್, ಟೈಗರ್ಸ್ ಆಚೆ ಬರ್ತಿದೆ. ಮುಂಚೆ ಏನಾಗೋದಂದ್ರೆ ಒಂದು ಟೈಗರ್ಗೆ ಹುಲಾಸ್ಕರ್ ಅಂತ ಅಂದ್ಬಿಟ್ಟು ಸೈಂಟಿಸ್ಟ್ ಇದ್ರು, ಬಯಾಲಜಿಸ್ಟ್. ಅವರು ಸ್ಟಡಿ ಮಾಡ್ಬೇಕಾದ್ರೆ ಒಂದೊಂದು ಟೈಗರ್ಗೆ 40 ಸ್ಕ್ವೇರ್ ಕಿಲೋಮೀಟರ್ಸ್ ಬೇಕು ಅಂತ ಹೇಳ್ತಿದ್ರು. ಆಮೇಲೆ ಅವರೇ ಸ್ಟಡಿ ಮಾಡ್ತಾ ಹೇಳಿದ್ರು 22 ಸ್ಕ್ವೇರ್ ಕಿಲೋಮೀಟರ್ಸ್ಗೂ ಒಂದೊಂದು ಅಡ್ಜಸ್ಟ್ ಆಗ್ತಿದೆ. ಇವತ್ತಿನ ಏನಾಗಿದೆ ಅಂದರೆ 8 ಸ್ಕ್ವೇರ್ ಕಿಲೋಮೀಟರ್ಗೆ ಒಂದು ಟೈಗರ್ಸ್ ಇದಾಗಿದೆ. ಯಾಕಂದರೆ ಪ್ರೇ ಡೆನ್ಸಿಟಿ ಇನ್ಕ್ರೀಸ್ ಆಗಿದೆ, ಪ್ರೊಟೆಕ್ಷನ್ ಚೆನ್ನಾಗಿ ಆಗಿದ್ದರಿಂದ ಅದರಿಂದ ಪ್ರೇ ಡೆನ್ಸಿಟಿ ಜಾಸ್ತಿ ಆಗಿ ಟೈಗರ್ಗಳು ಸ್ಮಾಲ್ ಪಾಕೆಟ್ಸ್ ಅಡ್ಜಸ್ಟ್ ಮಾಡಿಕೊಂಡು ಬದುಕೊಂಡು ಬರ್ತಿದೆ. ಬಟ್ ಅದಕ್ಕಿಂತ ತೀರಿ ಆದರೆ ಆಚೆ ಬರಲೇಬೇಕು. ಯಾಕಂದರೆ ಒಂದು ಓಲ್ಡ್ ಟೈಗರ್ನ ಇನ್ನೊಂದು ಯಂಗ್ ಟೈಗರ್ ಬಿಡೋದೆ, ಫೈಟ್ ಆಗುತ್ತೆ, ಇಂಜರ್ ಆಗಿ ಆಚೆ ಬಂದೇ ಬರುತ್ತೆ. ಅಥವಾ ಯಂಗ್ ಟೈಗರ್ಸು ಜಾಗ ಸಿಕ್ಕಲ್ಲ, ಯಾಕಂದರೆ ಅದು ತಾಯಿ ಅದನ್ನು ವೀನ್ ಮಾಡುತ್ತೆ, 2 ವರ್ಷಕ್ಕೆಲ್ಲ ಆಚೆ ಬಂದುಬಿಡುತ್ತೆ. ಸೊ ಅದು ಹುಡ್ಕೊಂಡು ಹೋಗ್ಬೇಕು ಜಾಗ. ಅದು ಹೋಗಿ ಇನ್ನೊಂದು ಟೈಗರ್ ಜಾಗ ಹುಡ್ಕೊಂಡು ಹೋಗ್ಬೇಕು, ಫೈಟ್ ಆಗತ್ತೆ. ಸೊ ಅದು ಸಿಗ್ತಾ ಇರೋ ಅದು ಊರ ಕಡೆ ಬರುತ್ತೆ. ಊರ ಕಡೆ ಬಂದಾಗ ಅದು ಭೇಟಿ ಆಗೋದೇನೋ, ಈ ಮೇಕೆ ಸಿಕ್ಕರು ಹೊಡೆಯುತ್ತೆ ಅಥವಾ ದನ ಸಿಕ್ಕರು ದನ ಹೊಡೆಯುತ್ತೆ. ಈಗ ಏಕೆ ಜಾಸ್ತಿ ಜನದ ಮೇಲೆ ಇದಾಗ್ತಿದೆ ಅಂದರೆ, ಕೆಲವು ಟೈಮ್ ಏನಾಗುತ್ತೆ, ಇವ್ರು ಹಸು ನೋಡೋರು, ಮೇಕೆ ನೋಡೋರು ಅಡ್ಡ ಹೋಗ್ಬಿಡ್ತಾರೆ. ಮೇಕೆನ ಇದು ಮಾಡೋಕ್ಕೆ ಹಸು ನೋಡ್ಬಿಟ್ಟು ಅವಾಗ ಟೈಗರ್ ಅವ್ರನ್ನ ಹೊಡೆಯುತ್ತೆ. ಅವ್ರ ಕೆಲವು ಟೈಮ್ ಏನಾಗುತ್ತೆ, ನೇಚರ್ ಕಾಲ್ಗೆ ಹೋದಾಗ ನಾವು ಯಾವಾಗ ಕೂತ್ಕೋತೀವಿ ನೇಚರ್ ಕಾಲ್ಗೆ, ಅಂಥ ಟೈಮಾಗ ನಾವು ಒಂಥರ ಪ್ರಾಣಿ ಥರ ಕಾಣ್ತೀವಿ, ಹಂದಿ ಈ ಥರ ಅಂದ್ಬಿಟ್ಟು. ಅದು ಮಿಸ್ಟೇಕ್ ಈಗ ಆಗತ್ತೆ. ಇದು ಆಗ್ತಾ ಬಂದಿದೆ, ಇಟ್ಸ್ ಆನ್ ರೆಕಾರ್ಡ್. ಕೆಲವು ಟೈಮ್ ತಿಂದು ಹೋಗಿರಲ್ಲ. ಸೊ ಇದೇನಾಗಿದೆ ಅಂದರೆ ಈಗ ಎಷ್ಟು ಕ್ರಿಯೇಟ್ ಆಗ್ಬಿಟ್ಟಿದೆ ಅಂದರೆ, ಮೀಡಿಯಾ ಒಳಗೆ ಇದನ್ನ ಮ್ಯಾನಿಮೀಟರ್ ಅಂದ್ಬಿಟ್ಟು ಎಲ್ಲರಿಗೂ ಭಯ ಬಂದಿಸ್ಬಿಟ್ಟಿದ್ದಾರೆ. ಈಗ ನಾನು ಧೈರ್ಯವಾಗಿ ಹೇಳ್ಬೋದು, ನಾನು ರೈತರ ಜೊತೆ ಓಡಾಡ್ತಿರ್ತೀನಿ, ಮಾತಾಡ್ತಿರ್ತೀನಿ. ಈಗ ಬಂದೀಪುರ ಒಳಗೆ ಜನ ಖುಷಿಯಾಗಿ ಹೇಳ್ತಿದ್ರು, ಮುಂಚೆ ನಮ್ಮ ಟೈಗರ್ ನಮ್ಮ ತೋಟದೊಳಗೆ ಬಂದು ಹೋಗೋದು, ಬೆಳಗ್ಗೆ ನೋಡಿದ್ರೆ ಹೆಜ್ಜೆ ಇರೋದು, ಚಿರತೆ ಬಂದು ಹೋಗುತ್ತೆ ಅಂದ್ಬಿಟ್ಟು ಖುಷಿಯಾಗಿ ಹೇಳೋರು. ಈಗ ಅವ್ರಿಗೆ ಭಯ ಬಂದ್ಬಿಟ್ಟಿದೆ. ಯಾಕಂದ್ರೆ ಜನ ಅಷ್ಟು ಮಾತಾಡ್ತಿದ್ವಿ ಇವತ್ತು, ಸೋಷಿಯಲ್ ಮೀಡಿಯಾ ಆಗಿರಲಿ, ಎಲ್ಲ ಮೀಡಿಯಾದೊಳಗೆ ಎಕ್ಸಾಜರೇಷನ್ ಆಗ್ಬಿಟ್ಟು ಎಲ್ಲರೂ ಈಗ ಅದ್ರ ಬಗ್ಗೆ ಮಾತಾಡಿದ್ರು. ಯಾರು ಒಂದು ಅದನ್ನ ಖುಷಿಯಾಗಿ ಅಯ್ಯೋ ನಮ್ಮ ತೋಟಕ್ಕೆ ಟೈಗರ್ ಬಂದು ಹೋದವರು ಇವತ್ತು ಅವರು ಎದುರ್ಕೊಂಡು ಕೂತಿದ್ದಾರೆ. ಸೊ ಇದು ರಿಫ್ಲೆಕ್ಟಿವ್ ಆಫ್ ನಾವೇನು ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು. ಇಲ್ಲಿ ನಾವು ಫೇಲಿಯರ್ ಆಗಿರೋದು ಏನಂದರೆ, ಈಗ ನಮ್ಮ ಕಾರಿಡಾರ್ಸ್ ಇದೆ, ಆ್ಯನಿಮಲ್ ಕಾರಿಡಾರ್ಸ್ ಅಂತೀವಿ, ಎಲಿಫೆಂಟ್ ಕಾರಿಡಾರ್ ಅಂತೀವಿ. ಅದೇ ಕಾರಿಡಾರ್ನ ಬೇರೆ ಆ್ಯನಿಮಲ್ಸ್ ಯೂಸ್ ಮಾಡುತ್ತೆ. ಒಂದು ಕಾಡಿಂದ ಇನ್ನೊಂದು ಕಾಡಿಗೆ ಹೋಗೋ ದಾರಿಯೊಳಗೆ ಅದು ಇರೋದು. ಅದನ್ನು ನಾವು ಚಿತ್ರಣ ಮಾಡೋಕ್ಕೆ, ಚಿಂದಿ ಮಾಡಾಕ್ಬಿಡ್ತೀವಿ. ರಿಸಾರ್ಟ್ಸ್ ಏನು, ಹೋಮ್ ಸ್ಟೇ ಏನು,
ಮೋಜು ಮಜಾ ಮಾಡೋ ಜಾಗಗಳೇನು, ಲೀನಿಯರ್ ಪ್ರಾಜೆಕ್ಟ್ಸು, ಮೈನಿಂಗ್ ಎಲ್ಲ ಮಾಡ್ತಾ ಮಾಡ್ತಾ ಆ ಜಾಗಗಳನ್ನೆಲ್ಲ ಡಿಸ್ಟ್ರಾಯ್ ಮಾಡಿದ್ರೆ ಈಗ ಆನೆಗೆ ಹೋಗೋ ದಾರಿಯೊಳಗೆ, ಹುಲಿ ಹೋಗೋ ದಾರಿಯೊಳಗೆ ಅಡ್ಡ ಇದ್ದಾಗ ಅದು ಊರ ಕಡೆ ಅದು ಆಗ್ತಾ ಇದೆ ಸಿಚುವೇಶನ್. ಸೊ ಎಲ್ಲ ಒಂದು ಕಡೆ ನೋಡಿದ್ರೆ ಈಗ ಎಲಿಫೆಂಟ್ಸ್ ಜಾಸ್ತಿ ಆಗಿದೆ ಅಂತಾರೆ. ನಾವು ಎಷ್ಟು ಜಾಸ್ತಿ ಆಗಿದೆ ಅಂತ ಮಾತಾಡ್ತಿಲ್ಲ. ಹೌದು. ಈಗ ಕರ್ನಾಟಕದಾಗ 6,200 ಆನೆ ಇರ್ಬೋದು ಅಂತೀರಿ, ನಾವಿರೋದು 7 ಕೋಟಿ. ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಅಯ್ಯೋ ಆನೆಗಳು ಜಾಸ್ತಿ ಆಗ್ಬಿಡ್ತು, ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದು ಯಾರಿಗೂ ಇದಿಲ್ಲ. ನಾವು ಅದ್ರ ಜಾಗ ತಗೋತಿದ್ದೀವಿ, ಅದ್ರ ಜಾಗನ ಹಾಳು ಮಾಡ್ತಿದ್ದೀವಿ, ಆಮೇಲೆ ಆನೆ ಬಂದ್ಬಿಟ್ರೆ ಬಡ್ಕೋತಿದ್ದೀವಿ. ಸೊ ನಾವು ಎಷ್ಟು ಇದಕ್ಕೆ ಆಗ್ಬಿಟ್ಟಿದ್ದೀವಿ ಅಂದರೆ ಹ್ಯೂಮನ್ ಸೆಂಟ್ರಿಕ್ ಆಗ್ಬಿಟ್ಟಿದ್ದೀವಿ. ಕೋ ಎಕ್ಸಿಸ್ಟೆನ್ಸನ್ನು ಮರ್ತ್ಬಿಟ್ಟಿದ್ದೀವಿ. ನಾವು ಹೇಗೆ ಆಗಿದ್ದೀವಿ ಅಂದರೆ, ಈಗ ನಾವು ಕೋ ಎಕ್ಸಿಸ್ಟೆನ್ಸ್ನ ನಾವು ಬದುಕೋತಿರೋದು, ನಾವೇ ಬದುಕೊಳಕ್ಕಾಗಲ್ಲ. ಈಗ ನಾನು ಹೇಳ್ತೀನಿ, ಒಂದು ಟೈಗರ್ ಇದ್ದರೆ ಕಾಡಿದೆ. ದಿ ಹೆಲ್ತ್ ಆಫ್ ದ ಫಾರೆಸ್ಟ್ ಡಿಪೆಂಡ್ಸ್ ಆನ್ ದಿ ಟೈಗರ್. ಟೈಗರ್ ಇದ್ದರೆ ಕಾಡು ಚೆನ್ನಾಗಿರುತ್ತೆ, ಕಾಡು ಚೆನ್ನಾಗಿದ್ದರೆ ನಮಗೆ ನೀರಾಂಶ ಇರುತ್ತೆ, ವಾಟರ್ ಇರುತ್ತೆ. ಅದಿದ್ರೇ ರೈತರು ಬೆಳ್ಸೋಕ್ಕಾಗೋದು. ನೀರು ಎಲ್ಲಿಂದ ಬರುತ್ತೆ? ಕಾಡಿಂದ ಬರುತ್ತೆ. ಉಳ್ಕೊಂಡು ನೀರು ಮಳೆ ಬರುತ್ತೆ, ಹರ್ಕೊಂಡು ಹೋಗುತ್ತೆ. ಬಟ್ ಅದನ್ನ ಹಿಂಡು ಅದು ಮೆಲ್ಲಿಗೆ ರಿಲೀಸ್ ಮಾಡ್ತಾ ನಮ್ಮ ಸ್ಟ್ರೀಮ್ಸ್ ಇರಲಿ, ರಿವರ್ಸ್ ಇರಲಿ ಬಂದು ಹೋಗಿ ನಮ್ಮ ರೈತರಿಗೆ ಬರುತ್ತೆ. ರೈತರು ಅದರೊಳಗೆ ಬೆಳೆ ಬೆಳೆಸ್ತಾರೆ, ಅದರಿಂದ ನಾವು ಊಟ ಮಾಡ್ತಿದ್ದೀವಿ. ಸೊ ಸಿಂಪಲ್ಲು. ಇವತ್ತು ಟೈಗರ್ ಇಲ್ಲ ಅಂತ ತಿಳ್ಕೊಳ್ಳಿ, ಎಪೆಕ್ಸ್ ಅನಿಮಲ್, ನಮ್ಮ ಇಂಡಿಯನ್ ನ್ಯಾಷನಲ್ ಅನಿಮಲ್, ಫ್ಲಾಗ್ಶಿಪ್ ಸ್ಪೀಷೀಸ್ ಅಂತಿದೆ. ಟೈಗರ್ ಹೋದರೆ ಇಟ್ ಇಸ್ ದಿ ಸೈನ್ ಆಫ್ ದ ಹೆಲ್ತ್ ಆಫ್ ದಿ ಫಾರೆಸ್ಟ್. ಹೆಲ್ತ್ ಆಫ್ ದ ಫಾರೆಸ್ಟ್ ಚೆನ್ನಾಗಿಲ್ಲ, ಫಾರೆಸ್ಟ್ ಚೆನ್ನಾಗಿಲ್ಲ ಅಂದ್ರೆ ನಾವಿಲ್ಲ ಅಂದ್ಬಿಟ್ಟು ಅದನ್ನು ನಾವು ಮರ್ತ್ಬಿಟ್ಟಿದ್ದೀವಿ. ಸೊ ಕೋ ಎಕ್ಸಿಸ್ಟೆನ್ಸ್ ಅನ್ನೋದು ತಿರ್ಗಾ ನಾವು ರೀಎಸ್ಟಾಬ್ಲಿಷ್ ಮಾಡಬೇಕು, ಲರ್ನ್ ಮಾಡಬೇಕು. ಈಗೆಲ್ಲ ನಾವು ಸ್ವಾರ್ಥ ಆಗ್ಬಿಟ್ಟಿದ್ದೀವಿ, ನಮ್ಮದೇ ನಾವಿದ್ರೇ ಲೈಫನ್ನು ತಗೊಂಡ್ಬಿಟ್ಟಿದ್ದೀವಿ. ವಿ ಆರ್ ಫೂಲಿಶ್. ಕೇವಲ ಒಂದು ಕೊರೋನಾ ವೈರಸ್ ಬಂದಾಗ ಪರದಾಡ್ಬಿಟ್ರು ಜನ, ಉಸಿರಾಡೋಕ್ಕಾಗ್ತಿರ್ಲಿಲ್ಲ. ಆಕ್ಸಿಜನ್ ಸಿಲಿಂಡರ್ ಹುಡ್ಕೊಂಡ್ರು, ಏನೇನೋ ಹಾಕ್ಕೊಂಡ್ರು. ಬಟ್ ಅವ್ರಿಗೆ ಅರ್ಥ ಈಗಲೂ ಆಗ್ತಿಲ್ಲ, ಅಪ್ಪ ನಾವು ಉಸಿರಾಡ್ತಿರೋದೇ ಕಾಡಿಂದ, ಈ ವನ್ಯಜೀವಿಗಳಿಂದ. ಇದು ಕೀಟಗಳು ಇರಲಿ, ಮೈಕ್ರೋ ಆರ್ಗನಿಸಮ್ಸ್ ಇರಲಿ, ಎಲ್ಲ ಪಾರ್ಟ್ ಆಫ್ ದಿ ಎಕೋಸಿಸ್ಟಮ್ ದೇವರು ನಮ್ಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಕಿತ್ತಾಕಿ ಈ ಸ್ಥಿತಿ ಬಂದಿದೆ. ಸೊ ನಾವು ಹೇಳೋದು ಜನಕ್ಕೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಹೋಗಿ ಕಾಡನ್ನು ನಾಶ ಮಾಡಿದಾಯಿತು, ನಾಶ ಮಾಡಿದ ಮೇಲೆ ನಮಗೆ ತೊಂದರೆ ಬಂದಿದೆ. ಈಗ ಇನ್ನೊಂದು ಕಾರಣ ಏನಾಗ್ತಿದೆ ಅಂದರೆ, ಈ ಕಾಡು ಮಧ್ಯದೊಳಗೆ ಜನ ಹೋಗ್ಬಿಟ್ಟು ರಿಸಾರ್ಟ್ಗಳು ಕಟ್ಟೋದು, ಹೋಮ್ ಸ್ಟೇಗಳು ಕಟ್ಟೋದು, ರ್ಯಾಂಚ್ ಕಟ್ಟೋದು, ಮಜಾ ಮೋಜಿಗೆ. ಅವರಿಂದ ಏನಾಗ್ತಿದೆ ಅಂದರೆ, ಕಾಡು ಅಂಚಿನಲ್ಲಿ ಜನ ಇರ್ತಾರಲ್ಲ, ಅವ್ರ ಜಾಗಕ್ಕೆ ಆನೆಗಳು ಹೋಗಕ್ಕೆ ಶುರು ಆಗಿದೆ. ಯಾಕಂದರೆ ಇದು ಕಾಡು ಮಧ್ಯ ಇರೋರು ಫೆನ್ಸ್ ಹಾಕೊಂಡ್ಬಿಡ್ತಾರೆ, ಆನೆ ಬರುತ್ತೆ ಇದು ಬರುತ್ತೆ ಅಂದ್ಬಿಟ್ಟು. ಸೊ ಇವಾಗ ಆನೆ ಹಿಂಗೆ ಹೋಗ್ತಾ ಇದ್ದಿದ್ದು ದಾರಿ ಒಳಗೆ ನಾನು ಫೆನ್ಸ್ ಹಾಕಿದ್ದೀನಿ, ಅದು ಬೇರೆ ಕಡೆ ಹೋಗಲೇಬೇಕು. ಸೊ ಬೇರೆ ಕಡೆ ಹೋದಾಗ ಊರ ಕಡೆ ಕಾಡಂಚಿನ ಜನಕ್ಕೆ, ಗ್ರಾಮಕ್ಕೆ ಬಂದೇ ಬರುತ್ತೆ, ಮಾನವ ಸಂಘರ್ಷ ಜಾಸ್ತಿ ಆಗುತ್ತೆ. ಸೊ ಇದನ್ನ ನಾವು ರಿಯಲೈಸ್ ಮಾಡ್ತಿಲ್ಲ. ಸರ್ಕಾರ ಹ್ಯಾಸ್ ಫೇಲ್ಡ್. ನಾನು ಹೇಳ್ತೀನಿ, ಸರ್ಕಾರಕ್ಕೆ ಬಿಡಿ, ಅಲ್ಲಿ ಪೊಲಿಟಿಷಿಯನ್ಸ್ ಒಂದು 10% ಜನಕ್ಕೆ ಅರ್ಥ ಆಗತ್ತೆ ಏನು ಬಯೋಡೈವರ್ಸಿಟಿ ಅಂದ್ಬಿಟ್ಟು. ನಮ್ಮ ಬ್ಯೂರೋಕ್ರಾಟ್ಸ್ ಆರ್ ಫೇಲ್ಡ್. ಅವರೇ ತಾನೇ ಓದ್ ಬಂದಿರೋ ತಿಳುವಳಿಕೆ ಅವ್ರಿಗೆ ಇರೋದಲ್ವಾ. IAS ಅಂದ್ರೆ ಏನು, ಅವ್ರದ್ದೇ ಒಂದು ರಾಜ್ಯ. ಅವರು ದೇ ಫೇಲ್ಡ್ ಅಸ್. ನೆಕ್ಸ್ಟ್ ಲೆವೆಲ್ ಫೇಲಿಯರ್ ಅಂದರೆ ನಮ್ಮ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರ್ಸ್, IFS ಅಂತಾರೆ. ಇಂಡಿಯನ್ ಪೊಲೀಸ್ ಥರ ಸರ್ವಿಸ್ ಥರ IFS ಅಂದ್ಬಿಟ್ಟು. ಅವ್ರುಗಳು ಏನು ಮಾಡ್ತಿದ್ದಾರೆ, ಅವ್ರ ಜವಾಬ್ದಾರಿ ಇದನ್ನೆಲ್ಲ ನೋಡ್ಕೊಳಕ್ಕೆ. ಅವ್ರು ಏನು ಮಾಡ್ತೀವಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಏನಾದ್ರು ಕೇಳಿದ್ರೆ ನಾವೇನು ಮಾಡೋಕ್ಕಾಗತ್ತೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಗಲಾಟೆ ಆಗ್ತಿದೆ, ಇದು ರೆವಿನ್ಯೂ ಜಾಗ ಅಂತಾರೆ, ಇದು ಫಾರೆಸ್ಟ್ ಜಾಗ, ಆನೆಗಳು ಓಡಾಡ್ತಿದೆ ಅಂದ್ಬಿಟ್ಟು. ಈಗ ನಮ್ಮ ಸುಪ್ರೀಂ ಕೋರ್ಟ್ ಆರ್ಡ್ರೇ ಇದೆ 1995 ಗೋದಾವರಂ ಇದು ರಿಪೋರ್ಟು. ಅದು ಎನಿ ಏರಿಯಾ ವಿಚ್ ಲುಕ್ಸ್ ಲೈಕ್ ಅ ಫಾರೆಸ್ಟ್ ಇಸ್ ಅ ಫಾರೆಸ್ಟ್ ಅಂತೇ ಕೊಟ್ಟಿದ್ದಾರೆ. ಸೊ ನಾವು ಈಗಲೂ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಜನಕ್ಕೆ ಬಿಡ್ತಿದ್ದಾರೆ ಕಾಡು ಮಧ್ಯ ಕಟ್ಟಕ್ಕೆ. ಈಗ ನಾನು ಎಕ್ಸಾಂಪಲ್ ಕೊಡೋದಂದರೆ, ಒಂದು ಜಾಗ ಕುಂದಕೆರೆ ಅಂತಿದೆ ಬಂದೀಪುರ ಒಳಗೆ. ಆ ಕುಂದಕೆರೆ ಫಾರೆಸ್ಟ್ ಒಳಗೆ 32 ಟೈಗರ್ ಇದೆ.
ಅಲ್ಲಿ ಹೈನಗಳಿದೆ, ಚಿರತೆ ಇದೆ, ಆನೆ ಇದೆ, ಎಲ್ಲ ಥರ ಪ್ರಾಣಿಗಳಿದೆ. ಅದ್ರ ಮಧ್ಯದೊಳಗೆ ಜನಕ್ಕೀಗ ಜಾಗಗಳು ಪ್ರೈವೇಟ್ ಅವರೆಲ್ಲ ಕಟ್ಕೊಂಡ್ಬರ್ತಾವ್ರೆ. ಎಲ್ಲರೂ ಬಂದು ಫೆನ್ಸ್ ಮಾಡ್ಕೊಂಡು ಬರ್ತಾವ್ರೆ. ಸೊ ಇದು ಏನಕ್ಕೆ ಮಾನವ ಇದು ಸಂಘರ್ಷ ಜಾಸ್ತಿ ಆಗೋದು, ವನ್ಯಜೀವಿ ಸಂಘರ್ಷ ಜಾಸ್ತಿ ಆಗೋದಂದ್ರೆ ಇದು ಕಾರಣ. ಯಾಕಂದ್ರೆ ನಾನು ಹೋಗೋದು ವಾರಕ್ಕೊಂದ್ಸತಿ ಅಥವಾ ತಿಂಗಳಿಗೆ 1-2 ಸತಿ ಹೋಗ್ಬಿಟ್ಟು ಮಜಾ ಮಾಡೋಕ್ಕೆ ನಾನು ರೈತರಿಗೆ ನಾನು ತೊಂದರೆ ಕೊಡ್ತಾ ಇದ್ದೀನಿ. ನಾನು ತೊಂದರೆ ಕೊಡೋಕ್ಕೆ ನನಗೆ ಯಾರು ಪರ್ಮಿಷನ್ ಕೊಟ್ಟಿರೋದು? ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು. ಆಮೇಲೆ ಇಲ್ಲಿ ಯಾರು ನಮ್ಮ ಫಾರೆಸ್ಟ್ ಆಫೀಸರ್ಸು ಅವರೇನು NOC ಕೊಡಬೇಕು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ಅವ್ರಿಗೆ ಏನಾರು ಕೊಟ್ಟರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವರು ಬಾಯಿ ಮುಚ್ಕೊಂಡು ಕೂತಿರ್ತಾರೆ. ಇವತ್ತು ಬಂದಿರೋ ಸ್ಥಿತಿ ನಾನು ಬ್ಲೇಮ್ ಮಾಡೋದು ನಮ್ಮ ಫಾರೆಸ್ಟ್ ಆಫೀಸರ್ಸ್ಗೆ. ನೀವು ಆಗಲಿಲ್ವಾ, ನೀವು ಕೋರ್ಟ್ಗೆ ಹೋಗ್ಬೇಕಾಯ್ತು. ಯು ಸ್ಟಾಪ್ ಡೆಟ್. ಎಲ್ವಾ ಯು ಶುಡ್ ಹ್ಯಾವ್ ಪ್ರಾಪರ್ ಇಂಟ್ರಾಕ್ಷನ್ ವಿತ್ ದಿ ರೆವೆನ್ಯೂ ಡಿಪಾರ್ಟ್ಮೆಂಟ್. ಈಗ ಮೊನ್ನೆ 1-2 ವರ್ಷದಿಂದ ಹೊಸ ಗೌರ್ಮೆಂಟ್ ಬಂದಿದ ಮೇಲೆ ಇದು ಮಾಡ್ತೀವಿ ಅಂತ ಮಾಡಿದ್ರು. ಬಟ್ ಇವತ್ತಿಗೂ ನಾನು ಹೇಳ್ತಾ ಇದ್ದೀನಿ, ನಡೀತಾ ಇದೆ. ಮೊನ್ನೆ ನನಗೇನಾಗಿದೆ ಅಂದರೆ, ಒಂದು 15 ದಿವಸದಿಂದ ಅಲ್ಲಿಂದ ರೈತರು ನನಗೆ ಫೋನ್ ಮಾಡಿದ್ರು ಕುಂದಗೆರೆಯಿಂದ. ಸರ್, ಕಾರ್ ಮಧ್ಯೆ ಒಬ್ಬರು ರೋಡ್ JCB ಹಿಡ್ಕೊಂಡು ರೋಡ್ ಮಾಡಿದ್ದಾರೆ, ಅಲ್ಲಿ ಅವರು ಇದು ಮಾಡ್ತಾರಂತೆ, ಹೋಮ್ ಸ್ಟೇ ಅಂದ್ಬಿಟ್ಟು. ಅಷ್ಟೇ ಏನ್ರಿ ಹೇಳ್ತಿದ್ದಾರೆ? ಇಲ್ಲ ಸರ್, ಅವ್ರ ಪಾಪ ಆ ಲೊಕೇಶನ್ ಕೊಟ್ಟು ಫೋಟೋ ವಿಡಿಯೋ ಎಲ್ಲ ಕೊಟ್ಟು ಕಳಿಸ್ತಾರೆ. ಸೊ ಅಲ್ಲಿ ನಮ್ಮ ಫಾರೆಸ್ಟ್ ಸೀನಿಯರ್ ಆಫೀಸರ್ಸ್ ಫೋನ್ ಮಾಡಿದ್ರೆ, ಹೌದಾ ನಮಗೆ ಗೊತ್ತಿಲ್ಲ, ನನಗೆ ಇವ್ರದ್ದು ಜಾಗ ಎಲ್ಲಿ ಇದೆ ಲೊಕೇಶನ್ ಕೊಡ್ತೀರಾ, ಫೋಟೋಸ್ ಕಳಿಸ್ತೀರಾ, ಅವ್ರು ಯಾರು ಮಾಡಿರೋ ನಂಬರ್ ಕಳಿಸ್ತೀರಾ? ಅದು ಕಳಿಸ್ದೆ. ನಾನು ಬೆಂಗಳೂರಿಗೆ ಕೂತಿದ್ದೀನಿ, ನನಗೆ ಪಾಪ ರೈತರು ಅವ್ರಿಗೆ ನೋವಾಗೋದ್ರಿಂದ ನನಗೆ ಶೇರ್ ಮಾಡಿದ್ದಾರೆ, ನಾನು ಈ ಫಾರೆಸ್ಟ್ ಆಫೀಸರ್ಸ್ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಗೊತ್ತಾಗ್ತಿದೆ ಈಗ ಫಾರೆಸ್ಟ್ ಆಫೀಸರ್ಸ್ ಏನು ಮಾಡ್ತಿದ್ದಾರೆ. ಅವ್ರ ಕೆಲಸ ರೈತರು ಮಾಡ್ತಿದ್ದಾರೆ, ರೈತರು ನನಗೆ ಹೇಳ್ತಿದ್ದಾರೆ, ನಾನು ಪಾಸಿಂಗ್ ಅಂತ ಮೆಸೇಜ್. ಸೊ ಇಷ್ಟು ಮಟ್ಟಕ್ಕೆ ನಮ್ಮ ಕಾಡು ಇದು ಬಂದು ಇವತ್ತು ನಮ್ಮ ಕುಂದಕೆರೆ ರೇಂಜು ಅಲ್ಲಿ ಎಷ್ಟು ಪ್ರೈವೇಟ್ ರಿಸಾರ್ಟ್ಸ್ ಬಂದಿದೆ, ಪ್ರೈವೇಟ್ ಹೋಮ್ಸ್ ಬಂದಿದೆ, ಇದುಗಳು ಕಟ್ಕೊಂಡಿದ್ದಾರೆ. ಅವ್ರುಗಳೆಲ್ಲ ಈಗ ದೇ ಆರ್ ಆಲ್ಸೋ ಪಾರ್ಟಿ ಟು ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್. ಯಾರು ಬಿಟ್ಟಿದ್ದು? ರೆವೆನ್ಯೂ ಆ್ಯಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸೊ ಕೊಲ್ಯೂಷನ್ ಇದೆಲ್ಲ ಏನು ಗೊತ್ತಾ? ದುಡ್ಡು. ಇವ್ರು ದುಡ್ಡು ತೊಗೊಂಡ ಹೋಗ್ತಾರೆ, ಬರ್ತೀವಿ ಹೋಗ್ತೀವಿ, ನಾಟಕ ಹಾಕೊಂಡು ಹೋಗ್ತೀವಿ ಲೈಫ್ ಒಳಗೆ. ಅಲ್ಲಿಂದ ಬರ್ತೀವಿ, ದೇವ್ರು ಕಳಿಸಿದ್ದಾರೆ, ಇಲ್ಲಿ ನಾಟಕ ಆಡ್ಬಿಟ್ಟು ಹೋಗ್ಬೇಕಷ್ಟೇ. ಅದ್ರೊಳಗೂ ಈ ನಾಶ ಮಾಡ್ಕೊಂಡು ಹೋಗ್ತಾರಲ್ಲ. ನಮ್ಗೆ ಇನ್ನೂ ಬೇಜಾರಾಗೋದಂದರೆ ನಮ್ಮ ವನ್ಯಜೀವಿ ತಜ್ಞರು, ಆಮೇಲೆ ವೈಲ್ಡ್ ಲೈಫ್ ಬೋರ್ಡ್ ಮೆಂಬರ್ಸ್ ಅವ್ರುಗಳು ಮಾಡಿದ್ದಾರೆ. ಒಬ್ಬ ಸಾದ್ ಬಿನ್ ಜಂಗ್ ಅಂತಿದ್ದಾನೆ, ಫಾರ್ಮರ್ ಕ್ರಿಕೆಟರು, ಅವರು ಒಂದು ಮಾಡಿದ್ದಾರೆ ಇದೇ ಥರ. ಒಬ್ಬ ಸಂಜಯ್ ಗುಬ್ಬಿ ಅಂತಿದ್ದಾರೆ, ವೈಲ್ಡ್ ಲೈಫ್ ಬಯಾಲಜಿಸ್ಟು. ಅವರು ಕಾಡು ಮಧ್ಯನೇ ಬೇರೆಯವ್ರ ಜಾಗನ ನೀವು ಇದು ಎಲಿಫೆಂಟ್ ಕಾರಿಡಾರ್ ನೀವು ತೆಗಿಬೇಕಂಡು ಅವ್ರು ಗಲಾಟೆ ಮಾಡಿ ಎಪ್ಸ್ಬಿಟ್ಟು ಅದು ಪಕ್ಕನೇ ಇವರೊಂದು ಇದು ಮನೆ ಕಟ್ಟಿದ್ದಾರೆ. ಕಟ್ಬಿಟ್ಟು ಅದು ಎಂಥದಂದರೆ, ಕಟ್ಟಿರೋ ಜಾಗ ಎದುರಿಗೆ ವಾಟರ್ ಹೋಲ್ ಇದೆ, ಆನೆಗಳು ಬಂದು ಉಳಿ ಬರೋದು, ಇವರು ಡೆಕ್ ಹಾಕೊಂಡು ಇವ್ರು ಎಂಜಾಯ್ ಮಾಡೋಕ್ಕೆ. ಫಾರಿನರ್ಸ್ನ ಕರ್ಕೊಂಬರ್ಬೇಕು, ತೋರಿಸ್ಬೇಕು, ಇದು ಮಾಡ್ತಿರೋದು ಅಂದ್ಬಿಟ್ಟು ಇವ್ರು ಮಾಡಿರೋದ್ರಿಂದ ಬೇರೆಯವರು ಹೇಳ್ತಾರೆ. ಈಗ ನಾವು ಯಾರಿಗಾರು ಹೇಳಿದ್ರೆ ದಯವಿಟ್ಟು ಮಾಡಬೇಡಿ ಸ್ವಾಮಿ, ಕಷ್ಟ ಆಗತ್ತಂದ್ರೆ, ಅಲ್ರಿ ಅವರೇ ಮಾಡಿದ್ದಾರೆ, ನಮ್ಮನ್ನ ಯಾಕೆ ಕೇಳ್ತೀರ? ಜನ ಕೇಳ್ತಿದ್ದಾರೆ. ಈಗ ನಂದೇ ನನ್ನ ಫ್ರೆಂಡ್ಸ್ 8 ಜನ ಕಟ್ಟಕ್ಕೆ ರೆಡಿ ಇದ್ದಾರೆ. ನಾವು ಅವ್ರಿಗೆ ತಮ್ಮಯ್ಯ ಹಣ ದಯವಿಟ್ಟು ನಿಮ್ಮಿಂದ ರೈತರಿಗೆ ತೊಂದರೆ ಬೇಡ, ಯಾಕೆ ಅಂದ್ಬಿಟ್ಟು ಮಾಡಿದಾಗ ಅವ್ರು ಇದೇ ಹೇಳೋದು. ಇನ್ನೊಂದು ಕಡೆ ನೀವು ರಾಣಾ ಜಾರ್ಜ್ ಅಂತಿದ್ದಾರೆ, ಅವರು ಫಾರ್ಮರ್ ವೈಲ್ಡ್ ಲೈಫ್ ಬೋರ್ಡ್ ಮೆಂಬರ್, KJ ಜಾರ್ಜ್ ಅವ್ರ ಮಗ, ಈಗ ಮಿನಿಸ್ಟ್ರು. ಅವರು ನಮ್ಮ ನುಗ್ಗು ಇದತ್ರ ಅವ್ರು ಕಟ್ಕೊಂಡಿದ್ದಾರೆ ಡ್ಯಾಮ್, ನುಗ್ಗು ಡ್ಯಾಮು, ಬ್ಯಾಕ್ ವಾಟ್ರು, ಇದು ಕಾಡು, ಇವ್ರ ಮಧ್ಯದೊಳಗಿದ್ದಾರೆ. ಹೆಂಗೆ ಕಟ್ಟರು? ಅವ್ರಿಗೆಲ್ಲ ಸ್ವಲ್ಪ ಅದ್ರ ಗುಣ ಇರಬೇಕು. ನಾವೇ ಬಂದ್ಬಿಟ್ಟು ವೈಲ್ಡ್ ಲೈಫ್ ಬೋರ್ಡ್ ಮೆಂಬರ್ಸ್ ಆಗ್ಬಿಟ್ಟು ಸರ್ಕಾರಕ್ಕೆ ನಾವುಗಳು ಇದು ಕೊಡ್ತಾ ಇದ್ದೀವಿ, ಸರ್ ಹಿಂಗೆ ಮಾಡಬೇಕು, ಹಿಂಗೆ ಮಾಡಬಾರ್ದು ಅಂದ್ಬಿಟ್ಟು. ನಾವೇ ಮಾಡಿದ್ಮೇಲೆ ನಮಗೆ ಯಾವ ಹಕ್ಕಿದೆ ಹೋಗ್ಬಿಟ್ಟು ಇನ್ನೊಂದು ಜನ ಕೇಳೋದು ತಪ್ಪು. ಸೊ ಇದೇ ಥರ ಹಾಕ್ಬಿಟ್ಟು ಇದೇನಾಗ್ಬಿಟ್ಟು ಅಂದ್ರೆ ಸ್ವಾರ್ಥ. ನಾನು ಕಿಂಗು, ನಾನು ಏನು ಬೇಕಾದ್ರೂ ಮಾಡ್ಬೋದು, ನನಗೆ ಅಥಾರಿಟಿ ಇದೆ, ನನಗೆ ಕಾಂಟ್ಯಾಕ್ಟ್ ಇದೆ, ನನ್ನ ಹತ್ರ ದುಡ್ಡು ಇದೆ ಅಂದ್ಬಿಟ್ಟು ಈ ಗೆರ್ವದೊಳಗೆ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಇನ್ಕ್ರೀಸ್ ಆಗ್ತಾನೆ ಇದೆ. ಸೊ ನಾವಿವತ್ತು ಒಂದು ರೈತರಿಗೆ ಅವ್ರು ಏನಾದ್ರು ಅವ್ರ ಮನೆ ಏನಾದ್ರು ಇಂಪ್ರೂವ್ ಮಾಡಬೇಕಂದ್ರೆ ಅದಕ್ಕೆ ನಾವು ಇವರು ಫಾರೆಸ್ಟ್ ಆಫೀಸರ್ಗಳು ಪರ್ಮಿಷನ್ ಕೊಡಲ್ಲ. ಹಿಂಗೆ ಮಾಡಬಾರ್ದು ಅಂದ್ಮೇಲೆ ಪಾಪ ರೈತರು ಬಡ್ಕೋಬೇಕು, ರೈತರಿಗೆ ತೊಂದರೆ. ಆದರೆ ದೊಡ್ಡವ್ರು ಬಂದು ಏನೋ ಮಾಡಿದ್ರೆ, ಅಯ್ಯೋ ನೀವು ಮಾಡಿ ಸ್ವಾಮಿ, ನಿಮಗೆ ರೆಡ್ ಕಾರ್ಪೆಟ್ ಹಾಕ್ಕೊಡ್ತೀವಿ,
ಆ ಥರ ಸಿಚುವೇಶನ್ ಬಂದಿದೆ. ಸೊ ರೈತರು ಪರದಾಡ್ತಿರೋದು ಇವತ್ತು ಮಾನವ ವನ್ಯಜೀವಿ ಸಂಘರ್ಷದೊಳಗೆ ರೈತರು ಒದ್ಲಾಡ್ತಿದ್ದಾರೆ ಅಂದರೆ ವಿ ಆರ್ ರೀಸನ್ ಫಾರ್ ದ್ಯಾಟ್. ಈಗ ನಾನು ವೈಲ್ಡ್ ಬೋರ್ಡ್ ಮೆಂಬರ್ ಆಗಿದ್ದೆ, ಬಟ್ ನನಗೆ ಈ ಶೋಕಿ ಎಲ್ಲ ನಮಗಿಲ್ಲ. ನಾವು ಡೈರೆಕ್ಟು ಬಿಕಾಸ್ ವಿ ವಾಂಟ್ ಟು ಡೂ ಸಮಥಿಂಗ್ ವೈಲ್ಡ್ ಜನಕ್ಕೋಸ್ಕರ ಮಾಡಬೇಕು, ಸರ್ವಿಸ್ ಮಾಡಬೇಕು ಅಂದ್ಬಿಟ್ಟು ನಮಗೂ ಜನ ಆಫರ್ ಮಾಡಿದ್ರು ಜಾಗ ಈಗ ಅಂದ್ಬಿಟ್ಟು. ಸರ್ ನಾವುಗಳೇ ಮೂರ್ಖರು ಮಾಡಿದ್ರೆ ಸರಿಯಾಗಿಲ್ಲ ಅಂದ್ಬಿಟ್ಟು ನಾನು ಈ ವೈಲ್ಡ್ ಬೋರ್ಡ್ ಮೆಂಬರ್ಸ್ಗೂ ಕೇಳಿದ್ದೀನಿ, ದಯವಿಟ್ಟು ನೀವೆಲ್ಲ ಮಾಡಿದ್ರೆ ಯಾಕೆ ಅಂದ್ಬಿಟ್ಟು. ಬಟ್ ಕೇಳ್ತಿಲ್ಲ. ಇವತ್ತು ಇವ್ರುಗಳು ಕೂತ್ಕೊಂಡು ನಮ್ಮ ಹತ್ರ ದುಡ್ಡಿದೆ, ನನಗೆ ಕಾಂಟ್ಯಾಕ್ಟ್ ಇದೆ ಅಂದ್ಬಿಟ್ಟು ಇದು ಹೇಗೆ ಇದು? ಈಗ ನಾವು ನೀವು 5 ಹುಳಿ ಸತ್ತೋಯ್ತಲ್ಲ, ಎಲ್ರಿಗೂ ಗೊತ್ತು ಟೈಗರ್ ಬಂದು ಹಸುನ ಹೊಡೆದಿತ್ತು. ಹಸುನ ತಿಂದು ಹೋಗಿದ್ಮೇಲೆ ಒಬ್ಬ ರೈತರ ಯಾರೋ ಕಾಡು ಇವರು ನೋಡ್ಕೊಳ್ಳೋರು, ಹಸು ನೋಡ್ಕೊಳ್ಳೋರು ಅದಕ್ಕೆ ಬಂದು ಮದ್ದಾಕಿ 5 ಸತ್ತೋಯ್ತು ಅಂದ್ಬಿಟ್ಟು. ಈ ಕಮಿಟಿ ಫಾರ್ಮ್ ಮಾಡಿದ್ದಾರೆ ಗೌರ್ಮೆಂಟು, ಇನ್ವೆಸ್ಟಿಗೇಷನ್ ಅಂತೆ. 5ನೇ ಕ್ಲಾಸ್ ಮಗುಗೂ ಗೊತ್ತು, ಅಪ್ಪ ಹುಳಿ ಬಂದ್ಬಿಟ್ಟು ದನ ತಿಂತು, ಅವನು ಬಂದು ಪಾಯ್ಸನ್ ಹಾಕ್ದ, ಸತ್ತೋಯ್ತು ಅಂದ್ಬಿಟ್ಟು ಎಲ್ರಿಗೂ ಗೊತ್ತು. ಅದನ್ನ ಇನ್ವೆಸ್ಟಿಗೇಷನ್ ಒಂದು ಕಮಿಟಿ ಮಾಡೋದು ಈ ಡ್ರಾಮಾ ಮಾಡೋಕ್ಕೆ. ಆ ಕಮಿಟಿ ಯಾರು? ಬೇರೆ ಅವ್ರವ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರವ್ರಿಗೆ ಬ್ಲೇಮ್ ಮಾಡ್ಕೊಂಡ್ಬಿಡ್ತಾರಾ? ಅವ್ರ ಆಫೀಸರ್ ಬಿಡ್ತಾರಾ? ಅದ್ರೊಳಗೆ ಒಬ್ರು ಸಂಜಯ್ ಗುಬ್ಬಿ ಅಂತಿದ್ರು, ನಮ್ಮ ವೈಲ್ಡ್ ಬಯಾಲಜಿಸ್ಟ್. ಅವರೇ ಕಾಡ್ ಮಧ್ಯ ಕಟ್ಕೊಂಡು ಅವ್ರು ಯಾಕೆ ಕಮಿಟಿಗೆ ಹಾಕ್ಬೇಕು? ಅವರು ಈಗ ವಿರೋಧ ಮಾಡ್ತಾರಾ? ಯಾಕಂದ್ರೆ ಅವ್ರು ಹುಡ್ಕೊಂಬರ್ತಾರೆ ಜನ. ಸೊ ದಿಸ್ ಇಸ್ ಒಂಥರ ಉಚಿತನ. ಪಬ್ಲಿಕ್ಕಿಗೆ ನೀವು ಡ್ರಾಮಾ ಮಾಡಕ್ಕೆ ಜನ ಅಷ್ಟು ಮೂರ್ಖರಲ್ಲ, ಎಲ್ಲ ಗೊತ್ತಿದೆ ಅವ್ರಿಗೆ. ಸುಮ್ಮನೆ ಒಂದು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದೇ ಥರ ನೀವು ಬನ್ನಿ, ಇವ್ರು ರಿಪೋರ್ಟ್ ಕೊಡಲಿ, ಏನಂತ ಹೇಳ್ತಾರೆ ಇವರು? ಹೌದು ಹುಳಿ ಸತ್ತಿತ್ತು, ಹುಳಿ ಒಂದು ದನ ಹೊಡೆದಿತ್ತು, ತಿಂದ್ಬಿಟ್ಟು 5 ಹೊಟ್ಟೋಯ್ತು, ಇನ್ವೆಸ್ಟಿಗೇಷನ್ ಹಿಂಗೆಲ್ಲ ಮುಂದಕ್ಕೆ ಆಗಬಾರ್ದು, ತಿರ್ಗಾ ಹಾಗೇ ಆಗತ್ತೆ. ನಾನು ಇವ್ರು ರಿಪೋರ್ಟ್ ಕೊಡುತ್ತಾರೋ ಇಲ್ವೋ, ಅದು ರಿಪೋರ್ಟ್ ಆಚೆ ಬಿಡ್ತಾರೋ ಇಲ್ವೋ ಡೌಟ್. ಯಾಕಂದರೆ ನಮ್ಮ ಅರ್ಜುನ ಆನೆ 2023 ಡಿಸೆಂಬರ್ 4ನೇ ತಾರೀಕು ಅದು ಒಂದು ಹೆಸಲೂರು ಜಾಗ, ಆ ಹಾಸನೊಳಗೆ ಇನ್ನೊಂದು ಎಲಿಫೆಂಟ್ ಜೊತೆ ಫೈಟ್ ಮಾಡಿ ಸತ್ತೋಯ್ತು. ಅದನ್ನ ಮರ್ಡ್ರೆ ಅಂತೀನಿ. ಯಾಕಂದ್ರೆ ಅರ್ಜುನ ರಿಟೈರ್ ಆಗಿತ್ತು, ವಯಸ್ಸಾಗಿದ್ಮೇಲೆ ರಿಟೈರ್ ಆಗಿದ್ಮೇಲೆ ಇಂಥ ಕಾರ್ಯಾಚರಣೆಗೆ ಕರ್ಕೊಂಬರ್ಬೋದಾಯ್ತು, ಕರ್ಕೊಂಬಂದು ಸಾಯಿಸಿದ್ರು. ಆಮೇಲೆ ಡಿಸೆಂಬರ್ 20ನೇ ತಾರೀಕು ಗೌರ್ಮೆಂಟ್ ಒಂದು ಕಮಿಟಿ ಕಳಿಸಿದ್ರು ಹಾಸನಿಗೆ. ಹೋಗಿ ಏನಾಗಿದೆ ತಿಳ್ಕೊಂಬಂದು ಅಂದ್ಬಿಟ್ಟು ಎಲ್ರಿಗೂ ಗೊತ್ತು ಆನೆ ಸತ್ತಿದೆ ಅಂದ್ಬಿಟ್ಟು. ಏನಕ್ಕಾಯ್ತು ಎತ್ತಾಯ್ತು ಎಲ್ರಿಗೂ ಗೊತ್ತಿದ್ರದೆ. ಇವತ್ತು ನಾವು ಕೇಳ್ತಾ ಇದ್ದೀವಿ, ತಿರ್ಗಾ ಸರ್ಕಾರ ಮುಂದೆನೇ ಬರ್ತಾ ಇದ್ದೀನಿ, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಂದೆ ನಾವು ಕೇಳ್ತಿದ್ದೀನಿ, ಎಲ್ಲಿದೆ ಸ್ವಾಮಿ ರಿಪೋರ್ಟು? 2 ವರ್ಷ ಆಗ್ತಾ ಬಂತು, ಇನ್ನೇನು ಡಿಸೆಂಬರ್ ಬಂತು, ಇನ್ನೂ ರಿಪೋರ್ಟ್ ಬಂದಿಲ್ಲ. 4 ಸತಿ ಬರ್ತಿದ್ದೀನಿ ನಾನು. ಆಮೇಲೆ ಹುಳಿ ಹೋಗೋದು ಬಂತಲ್ಲ, ಓ ಇಂಥ ವ್ಯಕ್ತಿ ಅಂಥ ವ್ಯಕ್ತಿ ಅಂದ್ರಲ್ಲ ಡ್ರಾಮಾ ಮಾಡಿದ್ರು. ಎಲ್ರಿ ಸ್ವಾಮಿ, ಯಾರಿಗೆ ಏನು ಮಾಡಿದ್ದೀರಾ ನೀವು? ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಹಾಕೊಂಡಿದ ತಕ್ಷಣ ಅದನ್ನ ಕ್ಲೋಸ್ ಮಾಡೇ ಬಿಟ್ರು. ಮಾಡ್ಬೇಕು. ಅದೇ ಒಂದು ರೈತ, ಅದೇ ಒಂದು ಯಾರೋ ಒಂದು ಸಣ್ಣ ಪುಟ್ಟ ಜನ ಇದ್ದಿದ್ರೆ ಅವ್ರು ಜೈಲು. ಹೌದು. ಆಮೇಲೆ ಅದಕ್ಕೆ ದೊಡ್ಡ ಇದು ಮಾಡೋದು, ಓ ಜೈಲಿಗೆ ಹಾಕ್ಬಿಟ್ವಿ ಅಂದ್ಬಿಟ್ಟು. ಒಬ್ರು ಫಾರೆಸ್ಟ್ ಆಫೀಸರೇ ಸಿಕ್ಕಾಕೊಂಡಿದ್ರು, ಒಬ್ಬರು ರೇಂಜರ್. ಸೊ ನಾವು ಹೇಳೋದು, ಸರ್ ಸ್ವಾಮಿ ಒಂದು ರೂಲ್ ಎಲ್ರಿಗೂ ಒಂದೇ. ಸೊ ನೀವು ಇದು ಡ್ರಾಮಾ ಆಡಿ ಬೇಕಾಗಿಲ್ಲ ನಮಗೆ. ನೀವು ಫಸ್ಟು ಸರ್ಕಾರ ತಪ್ಪು ಮಾಡಿರೋದೇನೆಂದರೆ ಇಂಥ ವ್ಯಕ್ತಿಗಳನ್ನ ಕರ್ಕೊಂಬಂದು ಮಾಡಿರೋ ತಪ್ಪು. ನೀವು DCFನ ಕರ್ಕೊಂಬಂದು ಅವ್ರಿಗೆ ಆಲ್ರೆಡಿ ಅಮಾನತ್ತಾಗಿದೆ. ಮಡಿಕೇರಿಯೊಳಗೆ ಮರಗಳು ಕಡ್ದು ಏನೋ ಸಸ್ಪೆನ್ಷನ್ ಎಲ್ಲ ಆಗ್ಬಿಟ್ಟಿದ್ರು ಎನ್ಕ್ವೈರಿ ಆಗಿ. ಅಂಥ ವ್ಯಕ್ತಿನ ಕರ್ಕೊಂಬಂದ್ಬಿಟ್ಟು ನೀವು ಒಂದು ಎಕ್ಸಿಕ್ಯೂಟಿವ್ ರೋಲ್ ಕೊಟ್ಟರೆ ಇದು ಏನಂದರೆ ಕೋತಿಗೆ ಹೆಂಗೆ ಮಣಿಕೆ ಕೊಟ್ಟಂಗೆ. ಸೊ ಅದೇ ಆಯಿತು, 5 ಹುಳಿ ಸತ್ತೋಯ್ತು. ಯಾಕಂದರೆ ಇವರು ಸಂಬಳ ಕೊಟ್ಟಿಲ್ಲ ಜನಕ್ಕೆ. 3 ತಿಂಗಳು ಸಂಬಳ ಕೊಡ್ದವ್ರೆ ಜನ, ಅವ್ರು ಯಾಕ್ರಿ ಬರ್ತಾರೆ ಡ್ಯೂಟಿಗೆ? ಅವ್ರಿಗೆ ಹೊಟ್ಟೆ ಹಸಿ ಅಲ್ವಾ? ಅವ್ರ ಫ್ಯಾಮಿಲಿ ಇಲ್ವಾ ಅವ್ರಿಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಇಲ್ವಾ? ಅವ್ರನ್ನ ನೀವು ನೀಚಾಗಿ ನೋಡ್ತೀರಾ. ಒಂದು ಅದು ಬಿಡಿ, ನಿಮ್ದು ಆ್ಯಟಿಟ್ಯೂಡೇ ಅದೇ. ನಮ್ಮ ಸೀನಿಯರ್ ಫಾರೆಸ್ಟ್ ಆಫೀಸರ್ಸೇ ಹಂಗೆ ಅಂದ್ಬಿಟ್ಟು ಬೇರೆ ಇವ್ರ ಲೆವೆಲ್ಸು. ನೀವು ಅವ್ರಿಗೆ ಸಂಬಳ ಕೊಡ್ತೀರೋದ್ರಿಂದ ಅವ್ರು ಹೋಗ್ಲಿಲ್ಲ ಕಾಡಿಗೆ. ಈ ಕೇವಲ 1 ಕಿಲೋಮೀಟ್ರ್ ಇಲ್ಲ ರೋಡಿಂದ ಬಿದ್ದಿದೆ ಹಸು, ಟೈಗರ್ಗಳಲ್ಲೇ ಸತ್ತಿದೆ. ಇದೇ ನಮ್ಮ ಜನಕ್ಕೆ ಸರಿಯಾಗಿ ಸಂಬಳ ಕೊಟ್ಟಿದ್ರೆ ಟೈಮಿಗೆ, ಇವರು ರೆಗ್ಯುಲರಾಗಿ ವಾಕ್ ಮಾಡಿರೋರು ಬೀಟ್ಗೆ ಹೋಗ್ತಾರೆ. ಬೀಟ್ಗೆ ಹೋದಾಗ ಯಾವ್ದಾದ್ರು ಪ್ರಾಣಿ ಸತ್ತಿದ್ರೆ ವಾಸನೆ ಬರುತ್ತೆ. ಯಾಕಂದರೆ ಇವರು ಇದ್ದಾರೆ ನಮ್ಮ ಫೀಲ್ಡ್ ಸ್ಟಾಫು, ನಮ್ಮ ಫಾರೆಸ್ಟ್ ವಾಚರ್ಸು, ಅವ್ರಿಗೆ ನಮ್ಮ ಭಾಳ ದೊಡ್ಡ ಗೌರವ ಹೇಳ್ತೀನಿ. ಅವರಿಂದ ನಮ್ಮ ಕಾಡು ಉಳಿದಿರೋದು. ಅವ್ರು ಹೋಗ್ಬೇಕಾದ್ರೆ ಅವ್ರ ಕಣ್ಣು, ಅವ್ರ ಮೂಗು, ಅವ್ರ ಕಿವಿ, ಸೌಂಡು, ಸ್ಮೆಲ್ಲು
ಸ್ಮೆಲ್ ಬಂದೇ ಬರುತ್ತೆ. ಅವಾಗ ಇಮಿಡಿಯೇಟ್ ಆಗಿ ಅಲರ್ಟ್ ಮಾಡಿ ಏನೋ ಆಗಿದೆ ಅಂದ್ಬಿಟ್ಟು ಹುಡುಕಿದಾಗ ಈ ಥರ ಆದಾಗ ಅಲ್ಲಿ ಎಲ್ಲರೂ ಜನಕ್ಕೆ ದೂರ ಇರಿ, ಟೈಗರ್ ಇಲ್ಲಿ ಕಿಲ್ ಆಗಿದೆ, ಅದು ತಿಂತಾ ಇದೆ ಅಂದ್ಬಿಟ್ಟು ಅವ್ರು ಓಡಾಗಿದ್ರೆ. ಇನ್ನೊಂದು ಕರ್ನೆ ನೋಡಿ, ಅವ್ರು ಅಕಸ್ಮಾತ್ ಅಲ್ಲಿ ಹೋಗಿದ್ರೆ ಅವ್ನು ಯಾರು ಹಸು ಕಳೆದೋಯ್ತೋ, ಹುಲಿ ಹೊಡೆದಿತ್ತೋ, ಅವನ ಅಪರಾಣಿಕ ಕಾಡು ಒಳಗೆ ಬರ್ತಾ ಇರ್ಲಿಲ್ಲ. ಓಕೆ, ಸೊ ಇದನ್ನೆಲ್ಲ ನೋಡಿದ್ರೆ ಯಾರ್ದು ಇವ್ರಿಗೆ ಸಂಬಳ ಕೊಟ್ಟಿದ್ರೆ ಇವ್ರುಗಳು ಡ್ಯೂಟಿ ಮಾಡಿರೋರು ಯಾರು ಹೊಣೆ ಇದು? ಓಕೆ, DCF ಫೇಲಿಯರ್. ಅವ್ರಿಗಿನ್ನ ಅಪ್ಪರ್ ಒಬ್ರು ಇದ್ದಾರೆ CCF ಇರಲ್ಲ ಅಂದ್ಬಿಟ್ಟು ಅವ್ರು ಏನು ಮಾಡ್ತಿದ್ರು? ಅವ್ರಕ್ಕಿಲ್ಲ ಮೇಲಾಧಿಕಾರಿ ಒಬ್ರು ಶ್ರೀನಿವಾಸನ್ ಅಂತಿದ್ದಾರೆ, ಅಡಿಷನಲ್ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಫಾರೆಸ್ಟ್ ವೈಲ್ಡ್ಲೈಫ್ಗೆ. ಆ ಮನುಷ್ಯ ಏನು ಮಾಡ್ತಿದ್ರು? ಅವ್ರು ಎಷ್ಟು ದೊಡ್ಡವ್ರಂದ್ರೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ, ಅಷ್ಟು ಬ್ಯುಸಿ. ಇಲ್ಲೇನೋ ಒಂದು ಪಾಪ ರೈತರಿಗೆ ತೊಂದರೆ ಆಗ್ತಿದೆ, ಹಿಂಗೆ ಆಗ್ತಿದೆ ಅಂದ್ರೆ ಫೋನ್ ಎತ್ತಕ್ಕಿಲ್ಲ, ವಾಯ್ಸ್ ಮೆಸೇಜ್. ಅವ್ರಿಗಿನ್ನ ಮೇಲೊಬ್ರು ಸುಭಾಷ್ ಮಲ್ಕಡೆ ಅಂತಿದ್ರು, ಅವ್ರು ನಾಳೆ ರಿಟೈರ್ ಆಗ್ತಿದ್ದಾರೆ. ಇವ್ರು ಏನು ಮಾಡ್ತಿದ್ರು? ಸೊ ಅಡ್ಮಿನಿಸ್ಟ್ರೇಟಿವ್ ಫೇಲಿಯರ್ ಕಂಪ್ಲೀಟ್ಲಿ ಅಂದ್ಬಿಟ್ಟು. ಸೊ ಸರ್ಕಾರದ ಇದೇನ ಬರ್ತಿರೋದು. ಸರ್ಕಾರ ಜನ ತಗೊಂಡಾಗ ಯಾರನ್ನ ಅಲ್ಲಿ ಕೂರಿಸ್ಬೇಕು, ಎಕ್ಸಿಕ್ಯೂಟಿವ್ ರೂಲ್ಸು, ಈ ಕ್ರಿಟಿಕಲ್ ವೈಲ್ಡ್ ಲೈಫ್ ಏರಿಯಾಸಲ್ಲಿ ಯಾರು ಇರಬೇಕು, ಸರ್ಕಾರದ ಹೊಣೆ. ಯಾರನ್ನೋ ಕರ್ಕೊಂಬಂದು ಕೂರಿಸ್ಕೊಡೋದಲ್ಲ, ಮಿನಿಟ್ಸ್ ಹಾಕ್ಕೊಡೋದಲ್ಲ. ಈ ಮಿನಿಸ್ಟ್ರುಗಳು MLA ಅವ್ರುಗಳು ನಾವು ಬೇಡ್ಕೋತೀವಿ, ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಡಿ. ಮುಂಚೆ ಏನೋ ಇತ್ತು, ಕಾಡಿತ್ತು, ಬೇರೆ ಸೀನಿಯರ್ ಆಫೀಸರ್ಸ್ ಎಲ್ಲ ಕಷ್ಟಪಡಿದ್ದು ಏನೋ ಉಳ್ಕೊಂಡಿತ್ತು, ಈಗ ಉಳಿಯಲ್ಲ. ಸೊ ಮಿನಿಟ್ಸು, ಈ ಲಂಚ ತಗೊಂಡು ಅವ್ರಿಗೆ ಪೊಸಿಷನ್ ಕೊಡೋದೆಲ್ಲ ದಯವಿಟ್ಟು ನಿಲ್ಲಿಸಿ. ಯಾಕಂದರೆ ಜನಕ್ಕೀಗ ಅರ್ಥ ಆಗ್ಬಿಟ್ಟಿದೆ, ಜನಕ್ಕೆ ಕುತ್ತಿಗೆಗೆ ಬಂದಿದೆ ಆದರೆ ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ಸ್. ಇದೆಲ್ಲ ನಿಲ್ಲಿಸ್ಬಿಟ್ಟು ಒಳ್ಳೆ ಜನನ ಕರ್ಕೊಂಬನ್ನಿ. ಒಬ್ಬ ರೆಸ್ಪಾನ್ಸಿಬಲ್ ಆಫೀಸರ್ ಅಲ್ಲಿ ಬಂದಾಗ ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್ ಅವರಿಗೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು, ಇದಿರ್ಬೇಕು ಅವ್ರಿಗೆ, ವೈಲ್ಡ್ ಲೈಫ್ಗೂ ಒಂದು ಇದಿರಬೇಕು, ನಾನು ಮಾಡ್ತೀನಿ, ನನಗೆ ಇಂಟ್ರೆಸ್ಟ್ ಇರಬೇಕು. ಆಮೇಲೆ ಊರ್ ಜನಕ್ಕೆ ಹೆಂಗೆ ಬಳಸ್ಬೇಕು, ಯಾಕಂದ್ರೆ ಊರ್ ಜನ ಅಂದ್ರೆ ಕಾಡು ಉಳಿಯೋದು. ಸೊ ಊರ್ ಜನ ಹತ್ರ ನಾವು ಚೆನ್ನಾಗಿರ್ಬೇಕು, ಅವ್ರನ್ನ ಅವಾಗ ಮೀಟ್ ಮಾಡಿ ಅವ್ರಿಗೆ ಏನು ತೊಂದರೆ ಇದೋ ಹೋಗಿ ರಿಸಾಲ್ವ್ ಮಾಡಿಕೊಡೋದು, ಆ ಥರ ಆಫೀಸರ್ ಬೇಕು. ಆಮೇಲೆ ಆ ಆಫೀಸರ್ ಬಂದ್ಬಿಟ್ಟು ಅವ್ರ ಸ್ಟಾಫಿಗೆ ಹೆಂಗೆ ಮೋಟಿವೇಟ್ ಮಾಡಿ ಕೆಲಸ ಮಾಡಿಸ್ಬೇಕು. ಈಗ ಒಳ್ಳೆ ಆಫೀಸರ್ ಇದ್ದಿದ್ರೆ ಆ ಸ್ಟಾಫಿಗೆ ಏನೋ ಒಂದು ಅಷ್ಟಾದ್ರೂ ಕೊಟ್ಬಿಟ್ಟು ಮಾಡ್ತಿರಪ್ಪ ನಿಮ್ಗೆ ಇನ್ನೂ ಸಂಬಳ ಬರುತ್ತೆ ಮಾಡಿರೋರು. ಸೊ ಅವ್ರಿಗೆ ಅದು ತಿಂಗಳು ಬರುತ್ತೆ. ಇದು ಆಗಿಲ್ಲ ಇದರೊಳಗೆ. ಸೊ ನಾನು ಸರ್ಕಾರಕ್ಕೆ ಕೇಳೋದು, ದಯವಿಟ್ಟು ನೀವು ಒಳ್ಳೆ ಜನನ ಕರ್ಕೊಂಬನ್ನಿ. ಈಗ ನಾನು ಹೇಳಬೇಕಂದ್ರೆ ನಮ್ಮ ಸರ್ಕಾರ ಏನು ಮಾಡಿದೆ ಅಂದರೆ, ಒಬ್ಬರು ವ್ಯಕ್ತಿ ಡಾಕ್ಟರ್ ರಮೇಶ್ ಕುಮಾರ್ ಅಂದ್ಬಿಟ್ಟು ಬಂದೀಪುರ ಒಳಗೆ ಅವರು ಫೀಲ್ಡ್ ಡೈರೆಕ್ಟರ್ ಆಗಿದ್ರು. ಅವ್ರ ಮೇಲೆ ಲೋಕಾಯುಕ್ತ ಕೇಸ್ ಹಾಕಿದ್ದಾರೆ ಸರ್ಕಾರ. ಅದೇ ಸರ್ಕಾರ ಅವ್ರಿಗೆ ಒಂದು ಫೀಲ್ಡ್ ಡೈರೆಕ್ಟರಿಂದ FDPT ಮಾಡ್ತಾರೆ, ಫೀಲ್ಡ್ ಡೈರೆಕ್ಟರ್ ಪ್ರಾಜೆಕ್ಟ್ ಟೈಗರ್. ಅಂದರೆ ಅವ್ರ ಕೆಳಗೆ BRT ನಮ್ಮ ಬಿಳಿಗಿರಿ ರಂಗನಾಥ ಟೆಂಪಲ್ ಟೈಗರ್ ರಿಸರ್ವ್ ಅವರು DCF, ನಮ್ಮ ಬಂದೀಪುರ್ ಫೀಲ್ಡ್ ಡೈರೆಕ್ಟ್ರು ಮತ್ತು ನಾಗರಹೊಳೆ ಫೀಲ್ಡ್ ಡೈರೆಕ್ಟ್ರು, ಇವರೆಲ್ಲ ಇವ್ರ ಕೆಳಗಡೆ ಬರಬೇಕು. ಇವ್ರನ್ನ ಇವ್ರ ಬಗ್ಗೆನೇ ಜನಕ್ಕೆ ಇದೇ ಇಲ್ಲ ಅಂತ ಕರ್ಮಂದು ಕೂರಿಸ್ತಾರೆ. ಯಾರ್ರೀ ಇವ್ರಿಗೆ ಹೆಂಗೆ ಮಾಡ್ತಾರೆ? ಒಬ್ಬರನ್ನ ನೀವೇ ಲೋಕಾಯುಕ್ತ ಕೇಸ್ ಹಾಕಿದ್ದೀರಾ, ಯಾರೋ ಪೊಲಿಟಿಷಿಯನ್ ಅಲ್ಲಿ ಲೋಕಲ್ ಪೊಲಿಟಿಷಿಯನ್ ಹೇಳಿದ್ಗೆ ನೀವು ಅವ್ರನ್ನ FDPT ಮಾಡ್ತೀರಾ? ಇನ್ನೊಬ್ಬರನ್ನ ಮಾಡ್ತಾರೆ, ಮನೋಜ್ ರಾಜನ್ ಅಂದ್ಬಿಟ್ಟು APPCCF, ಅವ್ರಿಗೆ ಪ್ರಾಜೆಕ್ಟ್ ಎಲಿಫೆಂಟ್ ಡೈರೆಕ್ಟರ್ ಮಾಡ್ತಾರೆ. ಆ ಮನುಷ್ಯಂಗೆ ಎಲಿಫೆಂಟ್ ಬಗ್ಗೆ ಏನು ಗೊತ್ತಿಲ್ಲ. ಗುಡ್ ಪರ್ಸನ್, ಗುಡ್ ಎಬಿಲಿಟೀಸ್, ಒಳ್ಳೆ PR, ಹೇಗೆ ಗೌರ್ಮೆಂಟ್ನ ಜನಕ್ಕೆ ಹೆಂಗೆ ಇಟ್ಕೋಬೇಕು ಅದೆಲ್ಲ ಚೆನ್ನಾಗಿ ಗೊತ್ತಿದೆ. ಓಕೆ, ಐ ರೆಸ್ಪೆಕ್ಟ್ ದಟ್ ಪರ್ಸನ್. ಬಟ್ ಅವ್ರಿಗೆ ಆನೆ ಬಗ್ಗೆ ಏನು ಇದಿಲ್ಲ. ನಾನೊಂದು ಉದಾಹರಣೆ ಕೊಡ್ತೀನಿ. ಒಂದ್ಸತಿ ಆನೆಗಳದ್ದು ಭಾಳ ಕಾನ್ಫ್ಲಿಕ್ಟ್ ಆಗ್ತಿದೆ ಹಾಸನೊಳಗೆ. ಇವ್ರು ಹೋಗಿ ಆನೆ ಹಿಡಿಯಕ್ಕೆ ಹೋಗ್ತಾರೆ. ಇವರು ನಮ್ಮ PCCF ವೈಲ್ಡ್ ಲೈಫ್ ಸುಭಾಷ್ ಮಲ್ಕಡೆ ಹೋಗ್ತಾರೆ. ಇವ್ರುಗಳು ಆನ್ ಫೀಲ್ಡ್ ಆನೆ ಹಿಡಿಯೋಕ್ಕೆ ಕಾರ್ಯಾಚರಣೆಗೆ ಹೋಗಿದ್ದಾರೆ. ಅಲ್ಲಿ ಯಾವುದೋ ಆನೆ ಹಿಡಿಯಕ್ಕೆ ಹೋಗ್ಬಿಟ್ಟು ಯಾರನ್ನ ಹಿಡಿಯೋಕ್ಕೆ ಹೋಗೋದು ಹಿಡೀಲಿಲ್ಲ. ಹೋಗಿದ್ಗೆ ಒಂದು ಚಿಕ್ಕ ಆನೆ ಹಿಡ್ಕೊಂಬಂದ್ರು, ಮರಿ ಆನೆನೇ ಹಿಡ್ಕೊಂಬಂದವ್ರೆ. ತಂದ್ಬಿಟ್ಟು ಅದನ್ನ ನಮ್ಮ ದುಬಾರಿಯಾಗಿ ಇಟ್ರು. ಅದು ಹೊಣ್ಕೊಳ್ಳಿಲ್ಲ. ಗಲಾಟೆ ಎಲ್ಲ ಮಾಡಿದ್ಮೇಲೆ, ಓ ಇದೆಲ್ಲೂ ಸೆತ್ತೋಗ್ಬಿಟ್ರೆ ನಮ್ಮನ್ನ ಜನ ಬಿಡಲ್ಲ ಅಂದ್ಬಿಟ್ಟು ಇದೇನು ಮಾಡಿದ್ರು, ಕಾಡೊಳಗೆ ಬಿಟ್ಬಿಟ್ರು. ಅಲ್ಲೇ ಕಾಡು ಪಕ್ಕ ಬಿಟ್ಬಿಟ್ರು. ಅದು ಓಡಾಡಿ 1-2 ತಿಂಗಳೊಳಗೆ ನಮ್ಮ ಕೊಡಗು ಒಳಗೆ ಬಂದ್ಬಿಟ್ಟಿತ್ತು, ರೋಡ್ಗೆ, ಮಡಿಕೇರಿ ರೋಡಿಗೆ ಬಂದ್ಬಿಡ್ತು. ಅವಾಗ ಇವ್ರಿಗೆ ಏನು ಮಾಡ್ಬೇಕು ಗೊತ್ತಿಲ್ಲ, ಹಿಡಿಬೇಕೋ
ಗೊಂಡಾಗ್ಬೇಕು ಅಂದ್ಬಿಟ್ಟು ಹಂಗೆ ಬಿಟ್ಟು ಈಗ ಯಾರಿಗೂ ಗೊತ್ತಿಲ್ಲ ಎಲ್ಲಿದೆ ಅಂದ್ಬಿಟ್ಟು. ಸೊ ನಾವು ಹೇಳೋದು ನೀವು ಒಂದು ಇದು ಮಾಡಿದಾಗ ಸ್ಪೆಸಿಫಿಕ್ ಆಗಿ ಏನಾದ್ರು ಐಡೆಂಟಿಫೈ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಮಾಡಬೇಕು. ಸಿ ವೆನ್ ಯು ನೋ ದಟ್ ಯು ಆರ್ ಕೇಪಬಲ್ ಪ್ಲೀಸ್ ಡೂ. ಇಲ್ದರೂ ಸುಮ್ಮನೆ ಕೂತ್ಕೊಳ್ಳಿ, ಬೆಚ್ಚಾಗ ಕೂತ್ಕೊಳ್ಳಿ. ಹೆಂಗೋ ನೀವು ಯಾವತ್ತೂ ನಾನು ಹೇಳ್ತೀನಿ, ಧೈರ್ಯವಾಗಿ ಹೇಳ್ತಿದ್ದೀನಿ, ನಾವು ಸೀನಿಯರ್ ಫಾರೆಸ್ಟ್ ಆಫೀಸರ್ಸ್ ನಾವೇನೋ ಫೋನ್ ಮಾಡ್ತಾರೆ PCCF ರ್ಯಾಂಕ್ಸ್ಗೆ, ಯಾವಾಗ ನೋಡಿದ್ರು ಅವರು ಸೆಕ್ರೆಟರಿ ಹೇಳೋದಿಲ್ಲ ಮೀಟಿಂಗ್ ಹೋಗಿದ್ದಾರೆ ಅಂದ್ಬಿಟ್ಟು. ನಾವು ಅಪರೂಪಕ್ಕೆ ನಾವು ಹೋಗೋದು ಕಾಡಿಗೆ ಅರಣ್ಯ ಭವನ್ಗೆ ಹೋದಾಗ ಮೀಟ್ ಮಾಡೋದ್ರೆ ಮೀಟಿಂಗ್ ಹೋಗಿದ್ದಾರೆ. ಇಷ್ಟೆಲ್ಲ ಮೀಟಿಂಗ್ ಮಾಡ್ತಿರಲ್ಲ. ಈಗ ನಾನು ಹೇಳೋದು ಯಾಕಂದ್ರೆ ನಾನು ಫೀಲ್ಡಲ್ಲಿ ಒಂದು 30 ವರ್ಷದಿಂದ ಇದ್ದೀನಿ. ಐ ಬಿನ್ ಇಂಟ್ರಾಕ್ಟಿಂಗ್ ವಿತ್ ದ ಫಾರೆಸ್ಟ್ ಆಫೀಸರ್ಸ್ ಫ್ರಮ್ 88. ಇಷ್ಟು ವರ್ಷಗಳಿಂದ ನಾನು ಇಂಟ್ರಾಕ್ಟ್ ಮಾಡ್ಕೊಂಡ್ಬಂದಿದ್ದೀನಿ. ಇಷ್ಟೆಲ್ಲ ನೀವು ಮೀಟಿಂಗ್ ಮಾಡ್ತಿರಲ್ಲ, ಟೀ ಕಾಫಿ ಕುಡ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮೀಟಿಂಗ್ ಮಾಡ್ತಿರಲ್ಲ. ನೀವು ಮೀಟಿಂಗ್ಸಿಂದ ನಮ್ಮ ಕಾಡು ಯಾಕೆ ಇಷ್ಟು ನಾಶ ಆಗ್ತಿದೆ? ಹೇಗೆ ನೀವು ಬಿಟ್ಟಿದ್ದೀರಿ ಇದಾಗಕ್ಕೆ? ಫ್ರಾಗ್ಮೆಂಟೇಷನ್ನು ಹೇಗೆ ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ ಇನ್ಕ್ರೀಸ್ ಆಯಿತು? ಯಾಕೆ ನಾವು ರೈತರು ಪರದಾಡಬೇಕು? ಏನ್ರಿ ಮಾಡ್ತಿದ್ದೀರಾ? ನಿಮ್ಮ ಫೀಲ್ಡ್ ಸ್ಟಾಫ್ಗೆ ನೀವು ದುಡ್ಡು ಕೊಡೋಕ್ಕಿಲ್ವಾ? ಸಂಬಳ ಕೊಡೋದಿಲ್ವಾ? ಅದೇ PCCF 2 ದಿವಸ ಸಂಬಳ ಲೇಟ್ ಬರಲಿ, ಇಮಿಡಿಯೇಟಾಗಿ ಫೈನಾನ್ಸ್ ಸೆಕ್ಷನ್ಗೆ ಏನಪ್ಪ ಇದು ದುಡ್ಡು ಬಂದಿಲ್ಲ ಯಾಕೆ ಅಂತ ಕೇಳ್ತೀರಾ? ಇಲ್ಲಿ 6 ತಿಂಗಳು ಕೊಡೋಲ್ಲ ಸಂಬಳಗಳು. ಇದು ಈ ಸ್ಥಿತಿಯೊಳಗೆ 3 ತಿಂಗಳು, ಕೆಲವು ಕಡೆ 6 ತಿಂಗಳು ಕೊಟ್ಟಿಲ್ಲ. ನಾನು ಇದನ್ನ 2007 ಬರ್ಕೊಂಡ್ಬರ್ತಾ ಇದ್ದೀನಿ, 2007 ಮಾತಾಡ್ಕೊಂಡು ಬರ್ತಾ ಇದ್ದೀನಿ. ಇವ್ರುಗಳು ಸಂಡೇ ಆಫ್ ಇವ್ರಿಗೆ, ಆಮೇಲೆ ರಜಾ ಬಂದಾಗ ರಜಾ, ಪಬ್ಲಿಕ್ ಹಾಲಿಡೇ ಇವ್ರಿಗೆ ಇದು. ಅಲ್ಲಿ ಫೀಲ್ಡ್ ಸ್ಟಾಫ್, ನಮ್ಮ ಫಾರೆಸ್ಟ್ ವಾಚರ್ಸ್, ನಮ್ಮ ಫುಡ್ ಸೋಲ್ಜರ್ಸ್, ಅವ್ರಿಗೆ 26 ದಿವಸ ಸಂಬಳ ಕೊಡ್ತಾರೆ. 31 ದಿವಸ ಮಾಡಿದ್ರು ಮಾಡಿದ್ರೆ ನೀನು ಬೇರೆ 26 ದಿವಸ ಸಂಬಳ. ಮೋಸ ಅಲ್ವಾ? ಆಮೇಲೆ ಇವ್ರ ಥರ 8 ಅವರ್ ಕೆಲಸ ಇಲ್ಲ, ಅವ್ರದ್ದು 24/7 ಕೆಲಸ. ಸೊ ನೀವೆಲ್ಲ ಇಷ್ಟೆಲ್ಲ ಮೀಟಿಂಗ್ ಮಾಡಿಬಿಟ್ಟು ಈ ಥರ ತೊಂದರೆ ಇದೆ ಅಂದರೆ ನೀವು ಏನ್ರಿ ಸಾಲ್ವ್ ಮಾಡಿದ್ದೀರಾ? ನೀವು ಇಷ್ಟೆಲ್ಲ ಮೀಟಿಂಗ್ ಮಾಡಿದ ಮೇಲೆ ಸರ್ಕಾರದ ಜೊತೆ ನೀವು ಯಾವತ್ತೂ ರೆಗ್ಯುಲರಾಗಿ ಮೀಟಿಂಗ್ ಮಾಡ್ತೀರಲ್ಲ, ಏನಕ್ಕೆ ನೀವು ಇದನ್ನ ರಿಸಾಲ್ವ್ ಮಾಡಿಲ್ಲ ಇಷ್ಟು ವರ್ಷ? ಏನು ನಾನು ಹೇಳ್ಬೇಕಂದ್ರೆ 2007 ಒಂದು ಫಾರೆಸ್ಟ್ ಆಫೀಸರ್ ನಂಗೆ ಕರೆದಿದ್ರು, ನಮ್ಮ ಜನಕ್ಕೆ ಭಾಳ ತೊಂದರೆ ಆಗ್ತಿದೆ. ಒಬ್ಬರು ಕುಟ್ಟಾಯಿಂದ ಪಾಪ ಇವ್ರಿಗೆಲ್ಲ ರೇಷನ್ ಎಲ್ಲ ಕೊಡ್ತಾರೆ, 6 ತಿಂಗಳು ಸಂಬಳ ಆಗಿಲ್ಲ. ಆ ಒಳ್ಳೆ ವ್ಯಕ್ತಿ ಅವ್ರ ಬಗ್ಗೆ ಸ್ವಲ್ಪ ಮಾತಾಡಿ. ನಾನು ಹೋಗಿ ಮಾತಾಡಿದ್ದೆ ಅವ್ರಿಗೆ. ಅವನು ಪಾಪ ಆ ಗುಣ ಏನಂದರೆ, ನಮ್ಮ ಕಾಡನ್ನ ಹುಡಿಸ್ತಿದ್ದಾರೆ, ನನಗೆ ಗೊತ್ತು ಇವ್ರಿಗೆ ಸಂಬಳ ಬಂದ ಮೇಲೆ ಕೊಡೋದು. ಏನಾಗುತ್ತೆ ಅಂದರೆ 6 ತಿಂಗಳು ನೀವು ಸಂಬಳ ತೊಗೊಂಡಿರ್ತೀರಲ್ಲ ಮೆಟೀರಿಯಲ್, ಸಂಬಳ ಬಂದಿದ ತಕ್ಷಣ ಅಲ್ಲೇ ಕೊಡಬೇಕು ನೀವು. ಸೊ ಇದನ್ನ ನಾನು ಹೇಳ್ತಾ ಇರೋದು 2007 ಇಲ್ಲಿ 2025 ಇಲ್ಲಿ 18 ಇಯರ್ಸ್ ಇದೇ ಕತೆ. ಸೊ ನಾನು ಹೇಳೋದು ನಮ್ಮ ರೆಪ್ರೆಸೆಂಟೇಟಿವ್ಸ್ ಹ್ಯಾವ್ ಫೇಲ್ಡ್, ಆಮೇಲೆ ನಮ್ಮ ಫಾರೆಸ್ಟ್ ಅಡ್ಮಿನಿಸ್ಟ್ರೇಟರ್ಸ್ ಹ್ಯಾವ್ ಫೇಲ್ಡ್, ಗೌರ್ಮೆಂಟ್ ಇಸ್ ಆಲ್ಸೋ ಫೇಲ್ಡ್ ಅಂತ ಹೇಳಲೇಬೇಕು.